ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋ ಅಡುಗೆ ಮೊಟ್ಟೆ ಕೋಳಿ ಸಾಂಬಾರ್. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಈರುಳ್ಳಿ, ಹಸಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ 1, 2 ಟೊಮೆಟೊ, ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಚಿಕನ್. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೋಬೇಕು. ಲವಂಗ ಸಿಡಿಯುತ್ತೆ, ಸೊ ಅದು ಸಿಡಿಯೋದಕ್ಕಿಂತ ಮೊದಲೇ ನಾವು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕಿ ಹುರಿದುಕೊಳ್ಳೋಣ. ಈಗ ಇದಕ್ಕೆ 2 ಈರುಳ್ಳಿ. ನಾನು 2 ಈರುಳ್ಳಿನಲ್ಲಿ 1.5 ಈರುಳ್ಳಿ ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ತಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸಾಫ್ಟ್ ಆಗಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಬೇಕು. ಜಾಸ್ತಿ ಡಾರ್ಕ್ ಬ್ರೌನ್ ಅಲ್ಲ, ಲೈಟ್ ಬ್ರೌನ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹಸಿ ತೆಂಗಿನಕಾಯಿನ ಹಾಕೊಳ್ಳೋಣ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಟೊಮೆಟೊ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದೇ ಬಾಣಲಿಗೆ ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹೊಗೆ ಮತ್ತು ಘಾಟ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಇದಾಗಿದೆ. ಇವಾಗ ಇದಕ್ಕೆ ನಾವು ಈಗ ಮುಂಚೆ ಹುರಿದಿಟ್ಕೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ಹಾಕಿ ಅದ್ರ ಜೊತೆಗೆ 3 ಸ್ಪೂನ್ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದನ್ನು ರುಬ್ಕೊಳ್ಬೇಕು. ಈಗ ಮಸಾಲ ರುಬ್ಕೊಂಡಿದ್ದೀವಿ. ಪೂರ್ತಿಯಾಗಿ ನುಣ್ಣಗಾಗಬೇಕು ಮಸಾಲೆ. ಇದಾಗಿದೆ. ಈಗ ಕುಕ್ಕರಲ್ಲಿ ಈಗ 2 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುರಿದಿದ ನಂತರ ನಾವು ತೊಳೆದಿಟ್ಟಿರುವಂತಹ ಚಿಕನ್ನ ಇದಕ್ಕೆ ಇವಾಗ ಹಾಕ್ಕೊಳ್ತೀನಿ. ಇದು ಮೊಟ್ಟೆ ಕೋಳಿ. ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇಂಗ್ರೀಡಿಯೆಂಟ್ಸಲ್ಲಿ ಕಾಳು ಮೆಣಸು ಪುಡಿ ತೋರಿಸಿರಲಿಲ್ಲ, ಆದರೆ ಚಿಕನ್ ಹುರಿಯೋದಕ್ಕೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಬಳಸಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ನಾವು ನಾನ್ ವೆಜ್ ಮಾಡುವಾಗ ಚೂರಿ ಬಿಸಿ ಮಾಡಿ ಇಟ್ಟು ಅಭ್ಯಾಸ. ಈಗ ರುಬ್ಬಿರೋ ಮಸಾಲೆನ ಹಾಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಚಿಕನ್ ಸಾರು ಸ್ವಲ್ಪ ತೆಳ್ಳಗಿದ್ರೇ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಮಸಾಲೆ ಆಗಿರೋದ್ರಿಂದ ತುಂಬ ಗಟ್ಟಿ ಇದ್ರೂ ತಿನ್ನೋದಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗಿರುತ್ತೆ. ಇವಾಗ ಇದಕ್ಕೆ ಮೊಟ್ಟೆ ಗುದಿಯನ್ನು ಹಾಕ್ತಾ ಇದ್ದೀವಿ. ಇದು ಸಪ್ರೇಟಾಗಿ ಕೊಡ್ತಾರೆ, ಮೊಟ್ಟೆ ಕೋಳಿನಲ್ಲಿ ಇದು ಸಪ್ರೇಟ್ ಮಾಡಿ ಅವರೇ ಅಂಗಡಿಯವರೇ ಕೊಡ್ತಾರೆ, ಮಿಕ್ಸ್ ಮಾಡಿಕೊಡೋದಿಲ್ಲ. ಯಾಕಂದರೆ ಇದು ಮೊದಲೇ ಹಾಕಿಬಿಟ್ರೆ ಫುಲ್ ಕಲಸೋಗ್ಬಿಡುತ್ತೆ. ಅದಕ್ಕೆ ಕೊನೆಯಲ್ಲಿ ಹಾಕಿಬಿಟ್ಟು ಕುದಿ ಹತ್ತಿದ್ದಾಗ ಹಾಕಿಬಿಟ್ಟು ಅದನ್ನು ಮುಚ್ಚಬೇಕು, ಏನು ತಿರುಗಿಸ್ಬಾರ್ದು ಸಾಂಬಾರು. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇವಾಗ ಮುಚ್ಚಿ ನಾನು 8 ವಿಜಿಲ್ ಕೂಗಿಸ್ತೀನಿ. ಯಾಕಂದರೆ ಇದು ನಾರ್ಮಲ್ ಬಾಯ್ಲರ್ ಕೋಳಿ ಅಲ್ಲ, ಮೊಟ್ಟೆ ಕೋಳಿ. ಇದು ಮಟನ್ ಥರನೇ ತುಂಬ ಗಟ್ಟಿ ಇರುತ್ತೆ. ಸೊ ಇದು ತುಂಬ ಸಾಫ್ಟ್ ಆಗಬೇಕು ಅಂದರೆ ನಿಮಗೆ 8 ವಿಜಿಲ್ ಬರಬೇಕು. 8 ವಿಜಿಲ್ ಬರೋವರೆಗೂ ಕೂಗಿಸ್ಬೇಕಾಗತ್ತೆ. ಈಗ ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಆಗಿದೆ. ಇದು ಸ್ವಲ್ಪ ಜಾಸ್ತಿ ಆಯಿಲ್ ಬಿಟ್ಕೊಳ್ಳುತ್ತೆ. ನೀವು ಬೇಕಿದ್ರೆ ಆಯಿಲ್ನ ಸಪ್ರೇಟ್ ಮಾಡ್ಕೊಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.